ಸಜೆಷನ್ಸ್ ಈಗಿನ ಇವರಿಗೆ ಎಂಟರ್ಪ್ರನರ್ಗಳಿಗೆ ಏನು ಅಂತ ಹೇಳಿದ್ರೆ, ಸಿನ್ಸಿಯರ್ ಆಗಿ ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಟೈಮ್ ಲಿಮಿಟ್ ನೋಡಬೇಡಿ. ಕೆಲಸ ಮಾಡುವಾಗ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿ. ಯಾವುದಕ್ಕೆ ಮೇಲಲ್ಲ, ಯಾವುದಕ್ಕೆ ಕೀಳಲ್ಲ. ಯಾವುದೇ ಕೆಲಸ ಮಾಡಿ, ಅದರಿಂದ ನಿಮ್ಮ ಫ್ಯಾಮಿಲಿಗೂ ತೊಂದರೆ ಆಗದಾಗೆ ನೋಡ್ಕೊಳ್ಳಿ. ಬಿಸ್ನೆಸ್ಸು ಫಸ್ಟೇ, ಆದರೆ ಆ ಬಿಸ್ನೆಸ್ಸಿಗೆ ಒಂದು ಟೈಮ್ ಇಡಿ, ಫ್ಯಾಮಿಲಿಗೆ ಒಂದು ಟೈಮ್ ಕೊಡಿ. ಮತ್ತೆ ಊರನ್ನು ಮರಿಬೇಡಿ. ನಾನು 17 ವರ್ಷ ಹೊರಗಡೆ ಇದ್ದು ಕೆಲಸ ಮಾಡಿದವ. ಅಲ್ಲಿ ಇದ್ದಿದ್ರೆ ಅದೇ ಬಿಸ್ನೆಸ್ ಅಲ್ಲಿ 2 ಬಿಸ್ನೆಸ್ ಮಾಡಿದವ, ಅದರಲ್ಲಿ ಇವತ್ತು ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ಬೋದಿತ್ತು. ನಾನು ದುಡ್ಡು ಮಾಡಲಿಲ್ಲ ಕೂಡ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೇನೆ. ಹೇಗೆ ಅಂತ ಹೇಳಿದ್ರೆ, ನಾನು ಮರಳಿ ಊರಿಗೆ ಬಂದಿದ್ದೇನೆ, ನನ್ನ ಹುಟ್ಟೂರಿಗೆ ಬಂದಿದ್ದೇನೆ. ಹುಟ್ಟೂರಲ್ಲಿ ನೀವು ಕೂಡ ಕೆಲಸ ಮಾಡಿ. ಹುಟ್ಟೂರಿನ ನಿಮ್ಗೆ ಏನು ನಿಮ್ಮ ನಾಲೆಜ್ ಇದ್ರೂ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಈ ಹುಟ್ಟೂರಿನ ಜನತೆಗೆ ಪ್ರಯೋಜನ ಆಗುವಂತೆ ಮಾಡಿ. ಇಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸದೆ ನೀವೇ ನೋಡಿಕೊಳ್ಳುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಆಗ್ತದೆ. ಅವರಿಗೂ ಖುಷಿ ಆಗ್ತದೆ. ಅಪ್ಪ ಮಗ ಅಮೆರಿಕದಲ್ಲಿ ಇದ್ದಾನೆ, ನನಗೆ ಡಾಲರ್ ಕಳಿಸ್ತಾನೆ ಅಂತ ಹೇಳೋದಕ್ಕಿಂತ ಮಗ ಮನೆಯಲ್ಲೇ ಇದ್ದಾನೆ, ನನ್ನೊಟ್ಟಿಗೆ ಇದ್ದಾನೆ ಅಂತ ಹೇಳೋದು ಹಿರಿಯರಿಗೆ ತುಂಬಾ ಒಂದು ಸಾಂತ್ವನ ಕೊಡುವಂತ ವಿಷಯ. ಅದನ್ನು ನಮ್ಮ ಯಂಗ್ ಜನರೇಷನ್ ಅವರು ಪಾಲಿಸಿದ್ರೆ ನಮ್ಮ ದೇಶ ಸುಭಿಕ್ಷ ಆಗ್ತದೆ. ಇವತ್ತಿನ ಡೈವೋರ್ಸ್ಗಳಿಗೆ ಕಾರಣ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಮಾತ್ರ ಬದುಕುವುದು. ಯಾರು ಮೇಲೆ ಯಾರು ಕೆಳಗೆ ಅಂತ ಹೇಳೋದ್ರಲ್ಲಿಯೇ ಅದು ಒಡಕುಗಳು ಉಂಟಾಗ್ತದೆ. ಅಜ್ಜ ಅಜ್ಜಿಯ ಅಪ್ಪ ಅಮ್ಮಂದ್ರು ಇದ್ರೆ ಅವರು ಇದಕ್ಕೆ ಬ್ರೇಕ್ ಹಾಕ್ತಾರೆ. ನಿಮಗೆ ಸಾಂತ್ವನ ಕೊಡ್ಲಿಕ್ಕೆ ಅವರಿದ್ದಾರೆ. ಏನೇ ಕಷ್ಟ ಬಂದಾಗಲೂ ಕೂಡ, ನೀವು ಎಷ್ಟೇ ಕಲ್ತಿದ್ರು ಕೂಡ ಜೀವನದ ಪಾಠ ಅವರಲ್ಲಿ ಇರ್ತದೆ. ಅದನ್ನು ತಿಳ್ಕೊಂಡು ಜೀವನ ಮುಂದುವರಿಸಬೇಕಾಗ್ತದೆ. ನಿಮ್ಮ ಪುತ್ತೂರಿನವ ನಾನು, ನೀವು ಪುತ್ತೂರಿನವರು, ನಿಮ್ಮ ಊರು ಪುತ್ತೂರು ಅಥವಾ ನೀವು ಯಾವುದೇ ಮಂಗಳೂರಲ್ಲಿ, ಬಂಟ್ವಾಳ ಇರಲಿ, ಸುಳ್ಯ ಇರಲಿ, ನಿಮ್ಮ ಊರನ್ನು ಪ್ರೀತಿಸಿ, ನಿಮ್ಮ ಜನರನ್ನು ಪ್ರೀತಿಸಿ, ಅದರಲ್ಲಿ ಭೇದ ತೋರಿಸಬೇಡಿ. ನಿಮ್ಮ ಈಗ ಯಾವುದೇ ಇಂಡಸ್ಟ್ರಿ ಅಥವಾ ಸಾಫ್ಟ್ವೇರ್ ಟೆಕ್ನಾಲಜಿಗಳನ್ನು ಕೂಡ ನಿಮ್ಮ ಊರಲ್ಲಿಯೇ ನೀವು ಮಾಡ್ಬೋದು. ಈ ವರ್ಕ್ ಫ್ರಮ್ ಹೋಮ್ ಇರುವಾಗೆ ನೀವೇ ಯಾಕೆ ಅದನ್ನು ಡೆವಲಪ್ ಮಾಡಬಾರ್ದು? ಮಾಡಿ, ಇಲ್ಲಿ ಮಾಡಿ. ಈ ಊರನ್ನು ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಊರನ್ನು ವೃದ್ಧಾಶ್ರಮ ಮಾಡದೆ ನಿಮ್ಮ ಊರನ್ನು ಜೀವ ಕಡೆ ಇರುವಂತೆ ಮಾಡಿ. ನಿಮಗೂ ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಒಳ್ಳೆಯ ನೀರು ಸಿಗ್ತದೆ. ಊರಿಗೂ ಒಳ್ಳೆಯದಾಗ್ತದೆ, ನಿಮ್ಮ ಪೇರೆಂಟ್ಸಿಗೂ ಒಳ್ಳೆಯದಾಗ್ತದೆ. ಇಷ್ಟು ನಾನು ನಿಮಗೆ ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ.